ಇನ್ನು ರಾಜಮಾತೆ ವಿಚಾರಕ್ಕೆ ಬರೋದಾದ್ರೆ, ಸೊ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಅವರು. ಸೊ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತ ಅಂದ್ರೆ, ಲೈಕ್ 2 weeks ಒನ್ ಮ್ಯಾನ್ ಆರ್ಮಿ ತರ ಇತ್ತು ಅದು. ಅಂದ್ರೆ ಅವ್ರಿಗೆ ಯಾರು ಧ್ವನಿ ಎತ್ತೋರೇ ಇರ್ಲಿಲ್ಲ ಎಕ್ಸೆಪ್ಟ್ ಗಿಲ್ಲಿ ಮತ್ತೆ ಕಾವ್ಯ. ಅದಾದ್ಮೇಲೆ ನೀವು ಮತ್ತೆ ಮಂಜು ಭಾಷಿಣಿ ಅವರು ಸ್ಟಾರ್ಟ್ ಮಾಡ್ಕೊಂಡು ನೋಡ್ತೀರಾ ಅವ್ರು ಟಕ್ಕರ್ ಹೊಡೆಯೋದಕ್ಕೆ. ಸೊ ಹೇಗಿತ್ತು ಆಕ್ಚುಲಿ ಅವರ ಒಂದು ಡಾಮಿನೇಷನ್ ಅಂತ? ನೀವು ಹೇಳ್ದ ಹಾಗೆ ಅದು ಲೀಡರ್ಶಿಪ್ ಆಗಿರಲಿಲ್ಲ, ಡಾಮಿನೇಷನ್ ಆಗಿತ್ತು. ಮೋರ್ ದ್ಯಾನ್ ದ್ಯಾಟ್ ಏನಾಯಿತು ಅಂದರೆ, ನಮಗೆ ಪವರ್ ಇರಲಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇತ್ತು, ಫ್ರೀಡಮ್ ಇರಲಿಲ್ಲ. ಸ್ಟ್ರಾಟಜೈಸ್ ಮಾಡೋದಕ್ಕೆ ಜಂಟಿ ಯಾವತ್ತೂ ಟೀಮ್ ಅಪ್ಪೇ ಆಗಲಿಲ್ಲ. ಎಷ್ಟು ಸತಿ ನಾನು ಹೇಳಿದ್ದೀನಿ, ಏನು ಗೊತ್ತಾ, ಅವ್ರು ಅಗೇನ್ಸ್ಟ್ ಹೋಗ್ಬೇಕಂದ್ರೆ ನಾವು ಯೂನಿಟ್ ಅಲ್ಲಿಗೆ ಬಿಗ್ ಬಾಸ್ ಹೇಳೋಕೆ ಹೊರಟಿದ್ದು ಒಂದೇ, ಪವರ್ ಗೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಇವರಿಗೆ ಪವರ್ ಕೊಟ್ಟರು, ನಮಗೆ ಯೂನಿಟಿ ಕೊಟ್ಟರು. ಇಷ್ಟು ಸಫರಿಂಗ್ ಇದ್ದಾಗ, ಇಷ್ಟು ಸ್ಟ್ರಗಲಿಂಗ್ ಇದ್ದಾಗ, ಕಷ್ಟದಲ್ಲಿದ್ದಾಗಲೇ ಎಲ್ಲರೂ ಒಂದಾಗೋದು ಅಂತ ಹೇಳ್ತಾರೆ. ಸೊ ಅದು ತುಂಬ ಸಿಂಪಲ್ ಕಾನ್ಸೆಪ್ಟ್ ಆಗಿತ್ತು. ಅವರಿಗೆ ಪವರ್ ಇತ್ತು ಆದರೆ ಯೂನಿಟಿ ಇರಲಿಲ್ಲ. ನಮ್ಮಲ್ಲಿ ಪವರ್ ಇರಲಿಲ್ಲ, ಫ್ರೀಡಮ್ ಇರಲಿಲ್ಲ, ಆದರೆ ಯೂನಿಟಿ ಮಾಡ್ಕೋಬೋದಾಗಿತ್ತು. ಅವ್ರ ಅಗೇನ್ಸ್ಟ್ ತುಂಬ ಮಾತಾಡ್ಬೋದಾಗಿತ್ತು, ಒಳ್ಳೆ ಆಟ ಆಡಿಸ್ಬೋದಾಗಿತ್ತು. ನಾವೆಲ್ಲ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಏನಾಗಿರ್ತಿತ್ತು? ನಾವು ಹಾಗೆಲ್ಲ ಡಿಸೈಡ್ ಮಾಡಿದ್ರು ಒಬ್ಬರು ನಾನು ಮಾಡ್ತೀನಪ್ಪ ಅಂತ ಹೋದಾಗ ಅದು ಯೂನಿಟಿನ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ? ಸೊ ಅಲ್ಲಿ ಅವರು ಸಖತ್ತಾಗಿ ಆಡಿದ್ರು ಅಂತಲ್ಲ, ನಾವು ಬೆಟರಾಗಿ ಆಡಬೇಕಿತ್ತು. ನಾವು ಬೆಟರಾಗಿ ಆಡಿದರೆ ಅವರು ಡಾಮಿನೇಷನ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೆಕೆಂಡ್ ಥಿಂಗ್, ನನ್ನನ್ನು ಕೇಳಿದ್ರೆ ಅಶ್ವಿನಿ ಅವರು ಏನೋ ರಾಜಮಾತೆ, ಲೀಡರು, ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಮಾತುಗಾರಿಕೆ ಚೆನ್ನಾಗಿದೆ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಪೊಲಿಟಿಕಲಿ ಪ್ಲೇ ಮಾಡ್ತಾರೆ. ಅದನ್ನು ಕ್ರ್ಯಾಕ್ ಮಾಡೋದಕ್ಕೆ ನಮಗೆ 1 ವಾರ ಟೈಮ್ ತಗೋತು. ಕ್ರ್ಯಾಕ್ ಮಾಡಿದ್ಮೇಲೆ ಇಟ್ ವಾಸ್ ವೆರಿ ಈಸಿ. ಅವ್ರನ್ನ ಟ್ರಿಗರ್ ಮಾಡೋದು ತುಂಬ ಈಸಿ ಇತ್ತು. ಹೆಂಗೆ ಟ್ರಿಗರ್ ಮಾಡ್ಬೋದಾಗಿತ್ತು ಅವ್ರನ್ನ? ಸೊ ಅವರು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾನೆ ಇದ್ರು. ಅಶ್ವಿನಿ ಗೌಡ ಆಗಿ ಆಡ್ತಿಲ್ಲ, ನಾನು ರಾಜಮಾತೆಯಾಗಿ ಆಡ್ತಿದ್ದೀನಿ, ಅರ್ಸಿಯಾಗಿ ಆಡ್ತಿದ್ದೀನಿ. ಆದರೆ ವೈಯಕ್ತಿಕ ಆಡದೇ ಇದ್ರು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ರು. ಕಾವ್ಯ ಹತ್ತಿದ್ದಾರೆ, ನನ್ನ ಮೇಲೆ ಏನು ದೈಹಿಕ ಹಲ್ಲೆ ಮಾಡಿದ್ದಾರೆ, ಕುಂಕುಮನ ಹಚ್ಕೊಂಡು, ಅಷ್ಟೆಲ್ಲ ಯೋಚನೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋರಿಗೆ ಬರಲ್ಲ ಮಂಗಳ ಅವರೇ. ಅದೇ ನೀವು ಆ ಮಟ್ಟಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಅವ್ರನ್ನ? ನೀವು ಅಷ್ಟು ಸ್ಟ್ರಾಂಗ್ ಇದ್ದೀನಿ ನೋಡಿ. ಅಂದರೆ ನೀವು ಹೇಳ್ದಾಗೆ ಅವರು ಡಾಮಿನೇಟಿವ್, ಅವರು ಸ್ಟ್ರಾಂಗು ಅನ್ನೋ ಹಾಗಿದ್ರೆ ಅವ್ರನ್ನ ಎದುರು ಹಾಕೊಂಡಿದ್ದೀನಿ ಅಂದರೆ ಹೂ ಇಸ್ ದ ಸ್ಟ್ರಾಂಗೆಸ್ಟ್?